ಈ ನಮ್ಮ ಹಳ್ಳಿಗಳಲ್ಲಿ ವಾಸ ಮಾಡುವಂತಹ ಜನಸಾಮಾನ್ಯರು ಬೇರೆ ಯಾರ ಋಣವನ್ನು ಬೇಕಾದರೂ ಇಟ್ಕೊಂಡ್ಬಿಡ್ತಾರೆ. ಆದರೆ ಈ ನಮ್ಮ ರಾಜಕಾರಣಿಗಳ ಒಂದೇ ಒಂದು ರೂಪಾಯಿ ಋಣವನ್ನು ಇಟ್ಕೊಳ್ಳೋದಕ್ಕೆ ಇಷ್ಟವನ್ನು ಪಡೋದಿಲ್ಲ. ಅವರ ಋಣವನ್ನು ಅದೆಷ್ಟು ಬೇಗ ತೀರಿಸ್ಬಿಡ್ತಾರೆ ಅಂದರೆ, ಮತದಾನದ ದಿನ ಓಡೋಗಿ ಮತವನ್ನು ಹಾಕ್ಬಿಟ್ಟು, ಅಪ್ಪ ಅವ್ನ ಋಣ ತೀರಿಸ್ಬಿಟ್ಟೆ ಕಣಪ್ಪ, ಮುಗಿದೋಯ್ತು ಅವ್ನ ಋಣ, ಅವ್ನು ಕೊಟ್ಟಿದ್ದ ದುಡ್ಡಿನ ಋಣ ಮುಗಿದೋಗ್ಬಿಡ್ತು ಅಂತ ಬಂದು ಮನೆಯಲ್ಲಿ ನೆಮ್ಮದಿಯಾಗಿ ಮಲಿಕೊಂಡ್ಬಿಡ್ತಾರೆ. ಫಲಿತಾಂಶದ ದಿನ ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದ ನಂತರ ಅಯ್ಯೋ ಪಾಪ ಅವ್ನು ಸೋತೋಗ್ಬಿಟ್ನಂತೆ, ಗೆಲ್ಲಬೇಕಾಗಿತ್ತು, ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ, ಏತಕ್ಕಾಗಿ ಸೋತೋದಂತೆ, ಈ ರೀತಿಯಾಗಿ ಸೋಲ್ಬಾರ್ದಾಗಿತ್ತು, ಅಯ್ಯೋ ಪಾಪ ಅಂತ ಕೊರಗ್ತಾರೆ. ಆ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಕುಳಿತುಕೊಳ್ತಾರೆ. ಏತಕ್ಕಾಗಿ ಈ ರೀತಿಯಾಗಿ ಆಗುವಂತಹದ್ದು ಅನ್ನುವಂತಹ ಕೆಲವೊಂದಷ್ಟು ವಿಷಯಗಳನ್ನು ಚಿಕ್ಕದಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಏತಕ್ಕಾಗಿ ಅಂದರೆ, ನನಗೂ ಸಹ ಚಿಕ್ಕದಾಗಿ ಮಾತ್ರ ಸ್ವಲ್ಪ ರಾಜಕೀಯದ ಅನುಭವ ಇರೋದ್ರಿಂದ. ಒಂದೊಂದು ಮನೆಯಲ್ಲಿ ಮೂರು ಜನ ಇರ್ತಾರೆ ಅಂತ ತೆಗೆದುಕೊಳ್ಳಿ, ಆವರೇಜಾಗಿ 3 ಜನ ಇರ್ತಾರೆ ಅಂತ. ಹಾಗೆ ನಾವಿಲ್ಲಿ ಪ್ರಮುಖವಾಗಿ ಕೇವಲ 3 ರಾಜಕೀಯ ಪಕ್ಷಗಳನ್ನು ತೆಗೆದುಕೊಳ್ಳೋಣ. ಏತಕ್ಕಾಗಿ ತುಂಬ ಹಣಕಾಸಿನಲ್ಲಿ ತುಂಬ ಚೆನ್ನಾಗಿರುವಂತಹ ರಾಜಕೀಯ ಪಕ್ಷಗಳು, 3 ರಾಜಕೀಯ ಪಕ್ಷ ತೆಗೆದುಕೊಳ್ಳೋಣ. ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ರಾಜಕೀಯ ಪಕ್ಷಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಹಣ ಇಲ್ಲದೇ ಯಾರು ರಾಜಕೀಯವನ್ನು ಮಾಡೋದಕ್ಕೆ ಬರೋದಿಲ್ಲ. ಈ 3 ರಾಜಕೀಯ ಪಕ್ಷಗಳು ಪ್ರತಿಯೊಂದು ಮನೆಗೂ ಬರ್ತಾರೆ. ಪ್ರತಿಯೊಂದು ಮನೆಗೂ ಬಂದು ಹೆಂಗಸರಿಗೆ ಏನು ಬೇಕೋ ಆ ವಸ್ತುಗಳನ್ನು ಕೊಡ್ತಾರೆ, ಇಲ್ಲ ಹೆಂಗಸರಿಗೆ ಏನೇನು ಬೇಕೋ ಅವಶ್ಯಕತೆ ಇರೋ ಅಂತ ನೀಡ್ತಾರೆ. ಹಾಗೆ ಗಂಡಸರಿಗೆ ಏನು ಬೇಕೋ ಆ ರೀತಿ ಕೊಡ್ತಾರೆ. 3 ರಾಜಕೀಯ ಪಕ್ಷಗಳು ಕೆಲವೊಂದಷ್ಟು ಕೊಟ್ಬಿಟ್ಟು ಹೋಗಿರ್ತಾರೆ. ನಾಳೆ ಚುನಾವಣೆ ಅನ್ನುವಂತಹ ಸಮಯದಲ್ಲಿ ರಾತ್ರಿ ಬಂದು ತಲೆಗಳನ್ನು ಎಣಿಸ್ತಾರೆ. ಆ ಮನೆಯಲ್ಲಿ ಎಷ್ಟೆಷ್ಟಿದ್ದಾರೆ, 3 ಜನ ಇದ್ದಾರಾ, 4 ಜನ ಇದ್ದಾರಾ, 5 ಜನ ಇದ್ದಾರಾ, 6 ಜನ ಇದ್ದಾರಾ, ಆ ತಲೆಗಳನ್ನು ಎಣಿಸಿ ಒಂದೊಂದು ಮನೆಗೆ 5,000, 6,000, 10,000 ಈ ರೀತಿಗೆ ತಲೆಗಳಿಗೆ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವ್ರ ಪಾಡಿಗೆ ಮನೆಯಲ್ಲಿ ಪ್ರಾರಂಭ ಆಗುತ್ತೆ. ಅವ್ರು ಬಂದುಬಿಟ್ಟಿದ್ರು, ಅವರು 5,000 ಕೊಟ್ಬಿಟ್ಟೋಗಿದ್ದಾರೆ, ಇವ್ರು ಬಂದರು ಒಂದು 3,000 ಕೊಟ್ಬಿಟ್ಟೋಗಿದ್ದಾರೆ, ಅವ್ರು ಬಂದರು ಇಷ್ಟು ಕೊಟ್ಬಿಟ್ಟೋಗಿದ್ದಾರೆ. ಇವ್ರು ಋಣ ನಮ್ಗೆ ಯಾಕಿದು, ಅವ್ರು ಋಣ ಇಟ್ಕೊಳ್ಳೋದು ಬೇಡ, ಅಸಹ್ಯ ಅನಿಸುತ್ತೆ ಅವ್ರು ಋಣ ಇಟ್ಕೊಳ್ಳೋದಕ್ಕೆ. ಗಂಡ ಹೆಂಡ್ತಿಗೆ ಹೇಳ್ತಾನೆ, ಹೋಗಿ ಅಲ್ಲಿ ಹೋಗ್ಬಿಟ್ಟು ಆ ರಾಜಕೀಯ ಪಕ್ಷಕ್ಕೆ ಹಾಕ್ಬಿಟ್ಟೆ ಅವರು ಒಂದ, ನಮ್ಗೆ ಯಾಕೆ ಅವ್ರ ಋಣ, ನಾನು ಹೋಗ್ಬಿಟ್ಟು ಈ ರಾಜಕೀಯ ಪಕ್ಷಕ್ಕೆ ಹಾಕ್ಬಿಡ್ತೀನಿ, ಅವ್ರು ಋಣ ಇಟ್ಕೊಳ್ಳೋಣ. ಮನೇಲಿ 3ನೇ ವ್ಯಕ್ತಿ ಇರ್ತಾನಲ್ಲ, 3ನೇ ವ್ಯಕ್ತಿನೋ ಬೇರೆ ಯಾರಾದರೂ ಅವ್ರಿಗೆ ಇನ್ನೊಂದು ಹಾಕ್ಸ್ಬಿಡೋದು. ಇದರಲ್ಲಂತೂ ಬಹುಮುಖ್ಯವಾಗಿ ಜಾತಿಯ ಪ್ರೇಮ, ಜಾತಿಯ ಆಧಾರದ ಮೇಲೆ ಯಾರು ಕ್ಯಾಂಡಿಡೇಟ್ ನಿಂತ್ಕೊಂಡ್ಬಿಟ್ಟಿತ್ತು ಅಂದರೆ, ನಮ್ಮ ಜಾತಿಯವನ್ನ ಬೆಳೆಸ್ಬೇಕು, ಅವ್ನಿಗೋಗಿ ಒಂದು ಮತ ಹಾಕ್ಬಿಡೋದು. ಈ ರೀತಿಯಾಗಿ ಮತ ಹಾಕೋದ್ರಿಂದ ಏನಾಗುತ್ತೆ, 3 ಜನ ಇದ್ದವರು 3 ಮತಗಳನ್ನು ಒಂದೊಂದು ಪಕ್ಷಕ್ಕೆ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಹಾಕಿದಂತಹ ಸಂಪೂರ್ಣ ಮತಗಳು ವ್ಯರ್ಥವಾಗ್ಬಿಡುತ್ತೆ. ಅದು ಯಾವುದೇ ರೀತಿಯಾದಂತಹ ಪ್ರಯೋಜನ ಬರೋದಿಲ್ಲ. ಅದೇ ರೀತಿಯಾಗಿ ಮನೆಯಲ್ಲಿರುವಂಥ ಹಿರಿಯ ಜೀವಗಳು, ಕಣ್ಣು ಕಾಣದೇ ಇರೋರು, ಕಿವಿ ಕೇಳದೇ ಇರೋರು, ಅವ್ರನ್ನೆಲ್ಲ ತಮ್ಗೆ ಯಾವಾಗ ಬೇಕೋ ಅವ್ರವ್ರಿಗೆ ತೆಗೆದುಕೊಂಡ್ಬಿಟ್ಟು ಹೋಗ್ಬಿಟ್ಟು ಓಟನ್ನು ಹಾಕಿಸ್ಬಿಡ್ತೀರ. ಇನ್ನು ಸರ್ಕಾರಿ ನೌಕರರುಗಳು, ಹಾಗೆ ಗಂಡ ಮತ್ತು ಹೆಂಡತಿ ಹೀಗಿರೋಂಥವ್ರು, ಅವ್ರ ಮತಗಳನ್ನು ಅವ್ರವ್ರಿಗೆ ಯಾರು ಇರಬೇಕೋ ಈ ರೀತಿಯಾಗಿ ಹೊರಟೋಗುತ್ತೆ. ಈ ರೀತಿಯಾಗಿ ಮತದಾನ ನಡೆಯೋದ್ರಿಂದ ಏನಾಗುತ್ತೆ, ಫೈನಲ್ ಆಗಿ ನಮಗೆ 45% ಒಂದು ಪಕ್ಷಕ್ಕೆ, 35% ಒಂದು ಪಕ್ಷಕ್ಕೆ, 25% ಒಂದು ಪಕ್ಷಕ್ಕೆ, ಈ ರೀತಿಯಾಗಿ ಮತಗಳು ಡಿವೈಡ್ ಆಗಿಬಿಡ್ತವೆ. ಈ 45% ಯಾರು ಮತವನ್ನು ತೆಗೆದುಕೊಂಡಿರ್ತಾನೆ ಅವನು ಚುನಾವಣೆಯಲ್ಲಿ ಬಹುಮತವನ್ನು ತೆಗೆದುಕೊಂಡು ಭರ್ಜರಿಯಾಗಿ ಚುನಾವಣೆಯಲ್ಲಿ ಗೆಲ್ತಾನೆ. ಈ 45% ಮತವನ್ನು ತೆಗೆದುಕೊಂಡಿರ್ತಾನಲ್ಲ, ಅವನು ಏನಾಗಿರ್ತಾನೆ ಅಂದರೆ, ತನ್ನ ಜಾತಿಯ ಬೆಂಬಲದ ಮೇಲೆ ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯವನ್ನು ಗಳಿಸಿರ್ತಾನೆ. ಈ 35% ಅಂಕವನ್ನು ತೆಗೆದುಕೊಂಡಿರ್ತಾನಲ್ಲ, ಅವನು ಒಳ್ಳೆ ವ್ಯಕ್ತಿ, ಒಳ್ಳೆಯ ಅಭ್ಯರ್ಥಿ. ಈ ಸೋತಂಥವನು ಸೋಲ್ಬಾರ್ದಾಗಿತ್ತು ಅಂತ ಹೇಳ್ತಿರ್ತೀವಲ್ಲ, ಅಯ್ಯೋ ನಾನು ಮತವನ್ನು ಹಾಕಿದ್ದೆ, ಇಲ್ಲಿ ಪಕ್ಕದ ಮನೆಯವರು ಓಟನ್ನು ಮಾಡಿದರು, ಆದರೂ ಚುನಾವಣೆಯಲ್ಲಿ ಸೋತೋಗ್ಬಿಟ್ರು, ಈ ರೀತಿಯಾಗಿ ಮಾತನಾಡ್ತಿರ್ತಾರಲ್ಲ, ಇದೇ ವಿಚಾರಕ್ಕಾಗಿಯೇ. ಹೀಗಾಗಿ ನಾನು ಕೇಳ್ಕೊಳ್ತಾ ಇರೋಂತಹದ್ದು, ನಿಮ್ಮ ಋಣಗಳನ್ನು ತೀರಿಸೋದಕ್ಕೆ ಬೇರೆ ಚುನಾವಣೆಗಳಿದ್ದಾವೆ. ಗ್ರಾಮ ಪಂಚಾಯತ್ ನಡೀಬೋದು, ಅವು ಇವು ಯಾವ್ಯಾವ TP ZP ಎಲ್ಲ ಬೇಜಾನುಗಳಿದ್ದಾವೆ. ಇದು ದೇಶಕ್ಕಾಗಿ ನಡೀತಿರುವಂತಹ ಚುನಾವಣೆ. ದೇಶದ ಭವಿಷ್ಯವನ್ನು ನೋಡಿ, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನು ನೋಡಿ, ದೇಶದ ಬಗ್ಗೆ ಯೋಚನೆಯನ್ನು ಮಾಡಿ ಮತವನ್ನು ಮಾಡೋದಕ್ಕೆ ಹೋಗ್ತಿರಲ್ಲ, ಕೇವಲ 1-2 ನಿಮಿಷ ನಿಮ್ಮ ತಲೆಯಿಂದ ತೆಗೆದುಹಾಕ್ಬಿಡಿ. ನಿಮಗೆ ಈ ರಾತ್ರಿ ಬಂದು ಹಣವನ್ನು ಕೊಟ್ಟಿದ್ದು, ಹಾಗೆಯೇ ಏನೋ ಒಂದು ಕೊಟ್ಟಿದ್ದು, ನಮ್ಮ ಜಾತಿಯವನು, ಈ ರೀತಿಯಾದಂತೂ ಕೇವಲ 2 ನಿಮಿಷ ತೆಗೆದುಹಾಕ್ಬಿಟ್ಟು ದೇಶದ ಭವಿಷ್ಯವನ್ನು ನೋಡಿ ದಯವಿಟ್ಟು ಮತದಾನವನ್ನು ಮಾಡಿ ತಪ್ಪದೆ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಧನ್ಯವಾದಗಳು.